ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರತಿ ಬಾರಿ ನಮ್ಮ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದು ಅಂತ ಅಂದರೆ ಬಿಗ್ ಬಾಸ್. ಅದು TRPಲಿ ನಂಬರ್ 1 ಸ್ಥಾನವನ್ನೇ ಪಡ್ಕೊಳ್ಳುತ್ತೆ. ಅದರಲ್ಲೂ ಕಳೆದ ಬಾರಿ ನಡೆದಂತಹ ಸೀಸನ್ ಏನಿದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಅದರಲ್ಲಿ ರ್ಯಾಪರ್ ಅಂದ ತಕ್ಷಣ ಬಂದ ತಕ್ಷಣ ಇಶಾನಿ ಅವರು ಯಾವಾಗಲೂ ಸಹ ಸೌಂಡ್ ಮಾಡ್ತಾನೇ ಇದ್ರು. ಇವತ್ತು ನಮ್ಮ ಜೊತೆ ಇಶಾನಿ ಅವರಿದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮ್ಮ ನೋಡಿದ್ಮೇಲೆ ಇನ್ನೂ ಸೂಪರ್ ಆಗಿದ್ದೀನಿ. ನಂಗೆ ಖುಷಿ ಆಯಿತು. ಹೆಂಗೆ ನಡೀತಾ ಇದೆ ಕೆಲಸಗಳೆಲ್ಲ? ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆ. ಮೂವೀಸು ಮತ್ತು ಹಾಡುಗಳು ಎಲ್ಲ ಇವಾಗ ರಿಲೀಸ್ ಆಗುತ್ತೆ. ಆ್ಯಂಡ್ ಲೆಟ್ಸ್ ಸಿ, ಇವಾಗ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಎವ್ರಿಥಿಂಗ್ ಎಲ್ಲರೂ ದೇವ್ರ ಕೃಪೆಯಿಂದ, ಹೌದು ಹಂಗೆ ದೇವ್ರ ಕೃಪೆಯಿಂದ ನಿಧಾನಕ್ಕೆ ಹೋಗಲಿ ಆ್ಯಂಡ್ ಬೇಗ ಬರುತ್ತೆ, ಬಟ್ ಫಾರ್ ಶೋರ್. ಎಸ್, ಅಂದರೆ ನನಗೇನು ಗೊತ್ತಾ, ನೀವು ಕನ್ನಡದಲ್ಲಿ ಅಂದರೆ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡಲ್ಲ ಅಂತ ಹೇಳ್ತಾರೆ. ಬಟ್ ಕನ್ನಡ ರ್ಯಾಪ್ ಅಂತ ಬಂದಾಗ ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಇದು ಸಾಧ್ಯ? ನನಗೆ ಅದೇ ಆಶ್ಚರ್ಯ ಆಯಿತು. ಸೊ ಮ್ಯೂಸಿಕ್ ಅಂದರೆ, ನಂಗೆ ಮ್ಯೂಸಿಕ್ ಇದ್ದರೆ ನಂಗೆ ಡೈರೆಕ್ಟಾಗಿ ಸ್ಟ್ರೇಟಾಗೆ ಬರುತ್ತೆ. ನಂಗೆ ಏನು ಯೋಚನೆ ಮಾಡೋಕ್ಕೂ ಹೋಗಲ್ಲ. ಆ್ಯಂಡ್ ಬಟ್ ಮಾತಾಡುವಾಗ ನಾನು ತುಂಬ ಯೋಚನೆ ಮಾಡ್ತೀನಿ. ಹಾಡುವಾಗ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಫ್ಲೋಲ್ಲೇ ಬರುತ್ತೆ. ಸೊ ಫ್ಲೋಲ್ಲಿ ಬರುವಾಗ ನನಗೆ ಓಕೆ, ವಾಟ್, ಕಾಮ್ ಆಗಿರ್ತೀನಿ ಆ್ಯಂಡ್ ಇಟ್ಸ್ ಅ ವೆರಿ ಚಿಲ್ ಪ್ರಾಸೆಸ್ಸು. ಬಟ್ ಮಾತಾಡುವಾಗ ನನಗೆ ಓಕೆ, ಎಲ್ಲಿ ಏನು ಯಾವ ಥರ ಮಾತಾಡಬೇಕು, ಈ ಥರ ಮಾತಾಡಬೇಕು, ಆ ಥರ ಮಾತಾಡಬೇಕಂತ ತುಂಬ ಯೋಚನೆ ಮಾಡುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಓಕೆ, ನಿಧಾನಕ್ಕೆ ಮಾತಾಡೋಣ, ಮರ್ತು ಬಿಡ್ತೀನಿ ಇಲ್ಲಿ ಅಲ್ಲಿ. ಹೌದು. ಆದರೂ ಕೂಡ ಅಂದರೆ ಇವಾಗ ಎಲ್ಲರಿಗೂ ಒಂದು ಥಾಟ್ ಇರುತ್ತೆ. ಇವಾಗ ಬೇರೆ ಲ್ಯಾಂಗ್ವೇಜ್ನ ಕಲಿತಾ ಇರ್ತಾರೆ, ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ತಾರೆ. ಬಟ್ ಕನ್ನಡ ಅಂತ ಬಂದಾಗ ನೀವಿಗೆ ಕನ್ನಡ ವರ್ಡ್ಸಲ್ಲಿರೋದನ್ನೇ ಓದ್ತೀರಾ, ಅಥವಾ ಇಂಗ್ಲೀಷಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಇದು ಮಾಡ್ತೀರಾ, ಅಥವಾ ನಿಮಗೆ ಬೇರೆಯವ್ರು ಯಾರು ಅದನ್ನ ಕನ್ವೆ ಮಾಡ್ತಾರಾ? ಸೊ ನಾನು ಫಸ್ಟು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬರಿತೀನಿ. ಇಂಗ್ಲೀಷಲ್ಲಿ ಆದಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ, ಬರೀ ನಾನೇ ಬರಿತಾ ಇರೋದಂತ ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ನನಗೆ ನನ್ನ ಫ್ರೆಂಡ್ಸ್ ಇದ್ದಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ಸರ್ಟನ್ ಪದಗಳು ನನಗೆ ಹೆಂಗೆ ಏನು ಯಾವ ಥರ ಪೊಟ್ರೆ ಮಾಡಬೇಕು, ಯಾವ ಥರ ಇರಬೇಕು, ಹೌದು, ಅದಕ್ಕೆ ನನಗೆ ಅದು ಹೆಲ್ಪ್ ಬೇಕಾಗಿರುತ್ತೆ. ಸೊ ಅದಕ್ಕೆ ನನಗೆ ಒಂದು ಟೀಮ್ ಇದ್ದಾರೆ. ಆ್ಯಂಡ್ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಇಂಗ್ಲೀಷಲ್ಲಿ ಫುಲ್ ಬರಿತೀನಿ, ಟ್ರಾನ್ಸ್ಲೇಷನ್ನು ಕನ್ನಡದಲ್ಲಿರುತ್ತೆ. ಎಸ್, ಇನ್ನು ಇಷ್ಟೊತ್ತವರೆಗೂ ನಾವು ರ್ಯಾಪ್ ಸಾಂಗ್ ಬಗ್ಗೆ ಅವ್ರು ಹೇಗೆ ಮಾಡ್ತಾರೆ, ಅವ್ರು ಹೇಗೆ ಆಡ್ತಾರೆ ಅಂತ ಆಡ್ತಿದ್ವಿ. ಆ್ಯಂಡ್ ಇಶಾನಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಒಂದು ರ್ಯಾಪ್ ಸಾಂಗ್ ಬೇಕೇ ಬೇಕಲ್ವಾ? ಎಸ್, ಪ್ಲೀಸ್ ಒಂದು ರ್ಯಾಪ್ ಸಾಂಗ್. ಓಕೆ, ಫೈನ್. ಅಪ್ಕಮಿಂಗ್ ಸಾಂಗ್ ಆ್ಯಕ್ಚುಲಿ ನಾರಿ ಅಂತ. ಫಸ್ಟು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾರಿ ಅಂದರೆ ಇಟ್ಸ್ ಅಬೌಟ್ ವುಮೆನ್ ಎಂಪವರ್ಮೆಂಟ್. ಡೈರೆಕ್ಟಾಗಿ ಹೇಳ್ತೀನಿ, ಇಟ್ಸ್ ಅಬೌಟ್ ಇದು ರೇಪ್ ಕೇಸಸ್ ಎಲ್ಲ ನಡೀತಿದೆಯಲ್ವಾ. ಸೊ ತುಂಬ ಇವಾಗ ಹೈಲೈಟ್ ಆಗ್ತಿದೆ, ವರ್ಷಗಳಿಂದ ನಡೀತಿದೆ, ಎಲ್ಲರೂ ಸುಮ್ಮನೆ ಇರ್ತೀವಿ. ಬಟ್ ಈ ಹಾಡು ನಾರಿ ಅಂತ, ಇಟ್ಸ್ ಅಬೌಟ್ ಹೆಣ್ಮಕ್ಳ ಬಗ್ಗೆ. ಆ್ಯಂಡ್ ಈ ಮ್ಯೂಸಿಕ್ ವಿಡಿಯೋಲ್ಲಿ ಮಾ ಕಾಳಿ ಅವತಾರ್ ಇರ್ತಾರೆ. ಆ್ಯಂಡ್ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದು, ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋದು, ಅದೆಲ್ಲ ಇದೆ. ಆ್ಯಂಡ್ ಬೋಲ್ಡ್ ಆಗಿರಬೇಕು, ಸ್ಟ್ರೇಟ್ ಫಾರ್ವರ್ಡ್ ಆಗಿರಬೇಕು. ಯಾಕೆ ನಾವು ಇಂಡಿಪೆಂಡೆಂಟಾಗಿ ಇರೋಕ್ಕಾಗತ್ತೆ, ನಾವು ಯಾಕೆ ಸುಮ್ಮನೆ ಇರಬೇಕು? ಸೊ ಹೇಟ್ಫುಲ್ ಕಾಮೆಂಟ್ಸ್ ಇರಲಿ, ಇದೆಲ್ಲ ಬರುತ್ತಲ್ವ, ಅದೆಲ್ಲ ಹೆಣ್ಮಕ್ಳ ಮೇಲೇ ಜಾಸ್ತಿ ಬರೋದು. ಸೊ ಅದರಿಂದ ಏನಕ್ಕೆ, ಯಾಕೆ ಅಂತ ನಾವು ಸುಮ್ಮನೆ ಇದ್ದರೆ ಎಲ್ಲೂ ಹೋಗಲ್ಲ. ಸೊ ನಾರಿ ಅಂತ ಹೈಲೈಟಿಂಗ್ ವಿಮೆನ್, ನಮಗೆ ಗೊತ್ತು, ಆ್ಯಸ್ ವಿಮೆನ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ. ಜೊತೆಗೆ ಇರಬೇಕು ನಾವು. ಆಬ್ವಿಯಸ್ಲಿ ಸಪ್ರೇಟ್ ಆಗಿದ್ದರೆ ಲೈಕ್ ಇಟ್ಸ್ ನೆವರ್ ದಿ ಸೇಮ್. ನನಗೆ ಅದು ಆ ಥರ ನನಗೆ ಇಷ್ಟ ಇಲ್ಲ. ಆ್ಯಂಡ್ ನಾನು ನೋಡ್ತಾನೆ ಇರ್ತೀನಿ, ಇಲ್ಲಿ ಅಲ್ಲಿ ಎಲ್ಲ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಇರುತ್ತೆ, ಆ ಥರ ಇರಬಾರ್ದು. ಸೊ ಇಟ್ಸ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್. ಆ್ಯಂಡ್ ಇಟ್ಸ್ ಲೈಕ್ 1-2 ಲೈನ್ ಹೇಳ್ಬೇಕಂದ್ರೆ, ನಾರಿ ಮುನಿದರೆ ಮಾರಿ, ಬಂದ್ರೇ ಹಬ್ಬ ಮಾಡ್ಕೊತ ಯಾರಿ, ತಡಿಯೋರು ಯಾರಿ, ಸೈಲೆಂಟ್ ಬಾರಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಬಜಾರಿ. ನಗ್ತಾರೆ ಅಳ್ತಾರೆ ನಗಿಸ್ತಾರೆ ಅಳಿಸ್ತಾರೆ, ಲೈಫಲ್ಲಿ ಏನಾದರೂ ಹೋಗ್ತಾನೆ ಇರ್ತಾರೆ, ಜೊತೆಯಲ್ಲಿ ಇದ್ದರೆ ದೂರನೇ ಕಳಿಸ್ತಾರೆ, ಕಿರಿಕಿರಿ ಮಾಡಿ ನೋಡು ದೂರನೇ ಕಳಿಸ್ತಾರೆ. ಸ್ಟ್ರಾಂಗು ಶಾರ್ಪು, ನಡೆದ್ರೆ ಸ್ಪಾರ್ಕು, ಬೀಳ್ಸ್ಕೊಳ್ಳೋದಕ್ಕೆ ಬರೀ ಕಾಜಲ್ ಸಾಕು, ಕ್ವೀನ್ ಎನರ್ಜಿ ಅದ ಇವಲ್ಲ ಚಾಪು, ಮಾತಲ್ಲೇ ಸಾಯಿಸ್ತಾಳೆ ಬೇಕಾಗಿಲ್ಲ ಚಾಕು. ಅಷ್ಟೇ.
ಎಸ್ ಆಬ್ವಿಯಸ್ಲಿ ಸಕ್ಕದಾಗಿದೆ ಸಾಂಗು. ಪ್ಲೀಸ್ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ರಿವೀಲ್ ಮಾಡಿ, ಬೇಗ ರಿಲೀಸ್ ಮಾಡಿ ಆಯಿತಾ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಒಂದೊಂದು ಲೈನ್ ಕೂಡ ಹೆಣ್ಮಕ್ಳು ಗುಣ ಏನು, ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ತಾರೆ ಹೆಣ್ಮಕ್ಳು ಅನ್ನೋದಕ್ಕೆ ಸೂಟಬಲ್ ಆಗಿರುವಂತಹ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಟಿಮೇಟ್ ಆಗಿದೆ, ಸಕ್ಕದಾಗಿದೆ. ಆ್ಯಂಡ್ ಸಾಂಗ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ನನಗೆ ನಿಮ್ಮ ಲುಕ್ ಸಕ್ಕದಾಗಿ ಇಷ್ಟ ಆಯಿತು. ಯಾಕೆ ಅಂತ ಅಂದರೆ ನಾವು ನೋಡಿ ಸುಮ್ಮನೆ ಯಾವುದೋ ಜೀನ್ಸು ಯಾವುದೋ ಟಾಪು ನಾರ್ಮಲಾಗಿ ಜೀನ್ಸಿಗೆ ಏನು ಮ್ಯಾಚ್ ಆಗುತ್ತೋ ಆ ಥರ ವಾಚು ಲೈಕ್ ಈ ಥರ ಸಿಂಪಲ್ ಆಗಿ ಓಕೆನಾ. ಬಟ್ ನಾನು ನಿಮ್ಮನ್ನ ನೋಡಬೇಕಾದ್ರೆ ಲುಕ್ ವೈಸ್ ನೋಡೋದಾದರೆ ಫುಲ್ ಮಾಡ್ರನ್. ಬಟ್ ಫೇಸಲ್ಲಿ ನೋಸ್ ಪಿನ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಚೈನ್ ಅಂತೂ ಮಾಡರ್ನ್ ಆಗಿದೆ. ಇಯರಿಂಗ್ಸ್ ಮತ್ತು ನೋಸ್ ಪಿನ್ ನನಗೆ ಶಾಕಿಂಗ್ ಅಂತ ಅನಿಸಿದ್ದು. ಇಟ್ಸ್ ಡಿಫ್ರೆಂಟ್. ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಈ ರೀತಿ ಹಳೇ ಕಾಲದಿಂದನೂ ಹಾಕ್ಕೊಂಡು ಬರ್ತಾರೆ. ನಿಮ್ಮ ಇಯರಿಂಗ್ಸ್ನ ನೋಡೋದಾದ್ರೆ ಆ ಥರ ಡಿಫ್ರೆಂಟ್ ಆಗಿದೆ. ಇದರಿಂದ ಏನಾದ್ರು ಬಾಂಡಿಂಗ್ ಇದೆಯಾ ಅಥವಾ ಏನು ಸುಮ್ಮನೆ ನಾರ್ಮಲಾಗಿ ಹಾಕಿರೋದಾ? ಆ್ಯಕ್ಚುಲಿ ನಮ್ಮ ಅಜ್ಜಿದು ಇದು, ಆ್ಯಂಡ್ ಅವ್ರು ತೀರೋಗಿದ್ದಾರೆ ಇವಾಗಿಲ್ಲ. ಬಟ್ ನಾನು ತುಂಬ ಕ್ಲೋಸ್ ಆಗಿದೆ ನಮ್ಮ ಅಜ್ಜಿ ಜೊತೆ. ನಮ್ಮಮ್ಮ ಅವ್ರದ್ದು ಅವ್ರು ತೀರೋಗಿದ್ದು, ಅವರು ಕೊಟ್ಟಿದ್ದರು. ಆ್ಯಂಡ್ ಯಾವಾಗ ಹಾಕೋತೀನಿ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಓಕೆ ನಾನು ನೋಡ್ದೆ, ನಮ್ಮಮ್ಮ ಇಟ್ಕೊಂಡಿದ್ರು. ನಾನು ಅದನ್ನ ನೋಡಿಬಿಟ್ಟು ನಮ್ಮಮ್ಮ ಹೇಳಿದ್ರು, ಅಜ್ಜಿ ನಿಮಗೆ ಕೊಟ್ಟಿದ್ದಾರೆ ಈ ಒಲೆ, ಹಾಕು ಅಂತ. ಐ ಸೆಡ್ ಓಕೆ, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ಆ್ಯಂಡ್ ಈ ಲುಕ್ಕು ಟ್ರೆಡಿಷ್ನಲ್ ಆಗಿರಲಿ, ವೆರಿ ಎಮೋಷ್ನಲ್ ಕನೆಕ್ಷನ್ ಇರೋದು. ಆ್ಯಂಡ್ ಅಷ್ಟೇ, ಇನ್ನೇನು ಮೂಗ್ಬಿಟ್ಟಂದರೆ ಮಾ ಚಾಮುಂಡೇಶ್ವರಿ ಅಂತ ನನ್ನ ದೇವಸ್ಥಾನ ಇದೆ. ಸೊ ಅದರಿಂದ ನನಗೆ ಅಲ್ಲೇ ಅದಕ್ಕೆ ನನಗನ್ನಿಸ್ತು ಅಲ್ಲಿರುವಾಗ, ಓಕೆ ನನಗೊಂದು ಮೂಗುಬಟ್ಟು ಹಾಕ್ಬೇಕಂತ. ಇಟ್ಸ್ ಟ್ರೆಡಿಷನಲ್. ಐ ವಾಂಟ್ ಟು ಡಿವಿನಿಟಿ, ಡಿವೈನ್, ಗಾಡ್. ಆ್ಯಂಡ್ ಅಷ್ಟೇ. ಇಟ್ಸ್ ಸಾರಿ. ಆ್ಯಂಡ್ ನಾನು ಮತ್ತೆ ಅಜ್ಜಿ ಬಗ್ಗೆ ನೆನ್ಪು ಮಾಡಿದ್ದು, ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಅದರಿಂದ ಹರ್ಟ್ ಆಗಿದ್ರೆ. ನನಗದು ಲುಕ್ ವೈಸ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಕೇಳಿದೆ. ಓಕೆ ಎಸ್. ಇನ್ನು ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಎಲ್ಲರ ಜೊತೆ ಚಿಲ್ಲಾಗಿ ತುಂಬ ಎನರ್ಜೆಟಿಕ್ ಆಗಿರ್ತಾ ಇದ್ರಿ. ಆ್ಯಂಡ್ ಅಲ್ಲೂ ಕೂಡ ಸಾಕಷ್ಟು ಸಾಂಗ್ಗಳನ್ನ ಆಡಿದ್ದೀರಾ. ನಿಮ್ಮ ಬಾಯಿಂದ ಯಾವ್ದಾದ್ರು ಕನ್ನಡ ಸಾಂಗ್ನ ಕೇಳ್ಬೋದಾ? ಅದರಲ್ಲೂ ಎಲ್ಲೋ ಜೋಗಪ್ಪ ಆಡ್ಬೋದಾ? ಯಸ್ ಪ್ಲೀಸ್, ಒಂದೆರಡು ಲೈನ್. ಅದರಲ್ಲೂ ಎಲ್ಲೋ ಜೋಗಪ್ಪನೇ ಬೇಕು. ಜೋಗಪ್ಪ. ಓಕೆ. ಸೊ ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ. ಅಷ್ಟೇ. ಬಟ್ ಆ ಟೈಮಲ್ಲಿ ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಆ್ಯಂಡ್ ತುಂಬ ಎಲ್ಲರಿಗೂ ಇಷ್ಟ ಆಗಿದ್ರಿ ನೀವು. ಒಟ್ಟಾರೆಯಾಗಿ ಇವತ್ತು ಸಂಪಿಗೆ ಚಿತ್ರಕ್ಕೆ ನೀವು ಕೂಡ ಸಪೋರ್ಟಿವ್ ಆಗಿ ಬಂದಿದ್ದೀರಾ. ಗಿರಿಗೌಡ ಅವರು ನಿಮ್ಮ ಜೊತೆ ಸಾಕಷ್ಟು ಡೈರೆಕ್ಷನ್ ಆಗಿರ್ಬೋದು, ಮೂವಿ ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಕಡೆಯೂ ಸಹ ನಿಮಗೆ ಹೆಲ್ಪ್ ಆಗಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀವು ಇವತ್ತು ಅವ್ರಿಗೆ ಬೆನ್ನೆಲುಬಾಗಿ ಬಂದಿದ್ದೀರಿ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದ್ದೀನಿ. ಗಿರಿಗೌಡ ಅವರು 3 ವರ್ಷ ಆಗಿದೆ ನಮ್ಮದು ಪರಿಚಯ ಆಗಿ. ಆ್ಯಕ್ಚುಲಿ ದೀಪಮ್ಮ ಮತ್ತು ಸಾನಿ ಅವ್ರ ಜೊತೆನೇ ನಾನು ಪರಿಚಯ ಆಗಿರೋದು. ಆ್ಯಂಡ್ ಅವರು ತುಂಬ ಟ್ಯಾಲೆಂಟ್ ಅಂದರೆ ತುಂಬ ಜಾಸ್ತಿನೇ ಇದೆ. ಮೂವೀಸ್ ರಿಲೀಸ್ ಮಾಡ್ತಾನೆ ಇದ್ದರು ಬಿಫೋರು. ಇವಾಗ ಸಂಪಿಗೆ ಅಂತ ಹೇಳ್ಬೇಕಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಹಿಟ್ ಅಂತ ನನಗೆ ಗೊತ್ತು. ಈ ಮೂವಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ, ಆ್ಯಕ್ಟರು ವರ್ಧ ಅವರು ಮತ್ತು ತುಂಬ ಕ್ಯಾಸ್ಟ್ಗಳು ಇದ್ದಾರೆ, ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಗಿರಿಗೌಡ ಅವರು. ಯಾಕೆಂದರೆ ನಾನು ಈ 3 ವರ್ಷದಲ್ಲಿ ನಾವು ಹತ್ತಿದ್ದೀವಿ, ನಾವು ಫೈಟ್ ಮಾಡಿದ್ದೀವಿ. ಎಲ್ಲ ತಮ್ಮ ಅಕ್ಕ ಥರ ಹೆಂಗಿರುತ್ತೋ ನಾವು ಆ ಥರ ಇರ್ತೀವಿ. ಸೊ ಬಟ್ ಈ ಸ್ಟೆಪ್ ತೊಗೊಂಡಿದ್ದಾರೆ, ಈ ಹೆಜ್ಜೆ ತೊಗೊಂಡಿದ್ದಾರೆ ಅವರು. ಆ್ಯಂಡ್ ಇಟ್ ವಿಲ್ ಬಿ ಅ ಹ್ಯೂಜ್ ಸಕ್ಸಸ್. ಸಂಪಿಗೆ ಮತ್ತು ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಎಸ್, ಒನ್ ಮೋರ್ ಟೈಮ್ಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ನ ಕೊಟ್ಟು ನಮ್ಮ ಹತ್ರ ಮಾತಾಡ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಸಾಂಗ್ಗೆ ಕಂಗ್ರ್ಯಾಚುಲೇಷನ್ಸ್, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಕೇಳಿದ್ರಲ್ವಾ ಇಶಾನಿ ಅವ್ರ ಜೊತೆ ನಾವು ಇಷ್ಟೊತ್ತವರೆಗೂ ಮಾತಾಡಿದ್ವಿ. ಆ್ಯಂಡ್ ಅಪ್ಕಮಿಂಗ್ ಸಾಂಗ್, ರ್ಯಾಪ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ, ಅದರಲ್ಲೂ ಹುಡುಗಿರಿಗೋಸ್ಕರ ತುಂಬ ಸಖತ್ತಾಗಿರೋ ಸಾಂಗ್ ಬರ್ತಾ ಇದೆ. ಎಲ್ಲರೂ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೆಯ್ಟ್ ಮಾಡಿ. ಆ್ಯಂಡ್ ಅಪ್ಕಮಿಂಗ್ ಇಶಾನಿ ಅವ್ರ ಸಾಂಗ್ಗೆ ವೆಯ್ಟ್ ಮಾಡಿ. ಎಸ್, ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಸುಷ್ಮಿತಾ.